ಎರಡನೇ ಮದುವೆ ಆಗ್ತಾರಾ ಆರ್ ನಗರದ ಕುಸುಮ. 20ನೇ ವಯಸ್ಸಿಗೆ ಮದುವೆಯಾದ ಕುಸುಮ ಹನುಮಂತರಾಯಪ್ಪ. ಆದರೆ 25ನೇ ವಯಸ್ಸಿಗೆ ಗಂಡನನ್ನ ಕಳೆದುಕೊಂಡು ವಿಧವೆಯಾಗಿದ್ದಾರೆ. IAS ಅಧಿಕಾರಿ DK ರವಿ ಜೊತೆ ಮದುವೆಯಾಗಿದ್ದ ಆರ್ ನಗರದ ಕುಸುಮ. ಮದುವೆಯಾದ 5 ವರ್ಷಕ್ಕೆ ಕುಸುಮ ಬಾಳಲ್ಲಿ ಬಿರುಗಾಳಿ. ಈಗ ಎರಡನೇ ಮದುವೆಯ ಬಗ್ಗೆ ಮೌನ ಮುರಿದಿದ್ದಾರೆ ಕುಸುಮ. KJ ಜಾರ್ಜ್ ಆ ಸಂದರ್ಭದಲ್ಲಿ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ KJ ಜಾರ್ಜ್ ವಿರುದ್ಧವೂ ಆರೋಪ ಇತ್ತು. IAS ಅಧಿಕಾರಿ DK ರವಿ ಆತ್ಮಹತ್ಯೆ ಪ್ರಕರಣ. ಮದುವೆಯಾದ 5 ವರ್ಷಕ್ಕೆ ಕುಸುಮ ಬಾಳಲ್ಲಿ ಬಿರುಗಾಳಿ. ಈಗ ಎರಡನೇ ಮದುವೆಯ ಬಗ್ಗೆ ಮೌನ ಮುರಿದಿದ್ದಾರೆ ಆರ್ ನಗರದ ಕುಸುಮ. ಹಾಗಾದ್ರೆ ಕುಸುಮಾಗೆ ಎರಡನೇ ಮದುವೆ ಬಗ್ಗೆ ಆಲೋಚನೆ ಇದೆಯಾ? ಆಗ್ತಾರಾ? ಏನ್ ಕಥೆ? ಎರಡನೇ ಮದುವೆ ಆಗ್ತಾರಾ ಆರ್ ನಗರದ ಕುಸುಮ? 20ನೇ ವಯಸ್ಸಿಗೆ ಮದುವೆಯಾದ ಕುಸುಮ ಹನುಮಂತರಾಯಪ್ಪ DK ರವಿ ಅನ್ನುವ ಪೊಲೀಸ್ ಅಧಿಕಾರಿ, IAS ಅಧಿಕಾರಿ ಅವರನ್ನು ಮದುವೆಯಾಗಿದ್ದರು. ಅದಾದ ನಂತರ ಸಾಕಷ್ಟು ರಾಜಕೀಯ ತಿರುವನ್ನು ಪಡೆದುಕೊಂಡಿತ್ತು ಆತ್ಮಹತ್ಯೆ ಪ್ರಕರಣ. ಜೊತೆಗೆ ಆಗಿನ ಸಚಿವರಾಗಿದ್ದಂತಹ KJ ಜಾರ್ಜ್ ವಿರುದ್ಧವೂ ಕೂಡ ಆರೋಪ ಇತ್ತು. ಅದಾದ ನಂತರ ಸಾಕಷ್ಟು ರಾಜಕೀಯ ಚರ್ಚೆಗಳಾಗಿತ್ತು. ಅದು ಮದುವೆಯಾದ 5 ವರ್ಷಕ್ಕೆ ಕುಸುಮ ಬಾಳಲ್ಲಿ ಬಿರುಗಾಳಿ. ಸೊ ಈಗ ಕುಸುಮ ಅವರು ಎರಡನೇ ಮದುವೆ ಆಗ್ತಾರೆ ಎನ್ನುವಂಥ ಚರ್ಚೆಗಳು ಶುರುವಾಗಿದೆ. ಹಾಗಾದರೆ ಕುಸುಮ ಮದುವೆ ಆಗ್ತಾರಾ? ಆರ್ ನಗರದ ಶಾಸಕ ಮುನಿರತ್ನನ ವಿರುದ್ಧ ಎರಡು ಬಾರಿ MLA ಎಲೆಕ್ಷನ್ ನಿಂತ್ಕೊಂಡಿದ್ರು. ಈ ಬಾರಿ 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭ, ಅದರ ಫಲಿತಾಂಶದ ದಿನ TV ಸ್ಕ್ರೀನ್ ಮೇಲೆ ಕೌಂಟ್ ಆಗ್ತಾ ಇತ್ತು. ಮತ ಎಣಿಕೆಯ ದಿನ ಇನ್ನೇನು ಕುಸುಮ ವಿನ್ ಆಗಬೇಕು ಅಂತ ಜನ 5,000 ಅಂತರದಲ್ಲಿ ಕುಸುಮ ಸೋತಿರುವಂತಹದ್ದು. ಕುಸುಮ ಮುನ್ನಡೆ ಅಂತ ಹೇಳುವಾಗ ಕುಸುಮ ಗೆಲುವು ಸಾಧಿಸ್ತಾರೆ ಎನ್ನುವಂಥ ಹೊತ್ತಲ್ಲಿ ಮುನಿರತ್ನ ವಿನ್ ಆದರು. 2020ರಲ್ಲಿ ಕಾಂಗ್ರೆಸ್ ಸೇರಿದ ಕುಸುಮ ಹನುಮಂತರಾಯಪ್ಪ 2 ಬಾರಿ ಪ್ರಭಾವಿ ನಾಯಕನ ಎದುರಿಗೆ ಚುನಾವಣೆ ಎದುರಿಸಿದ್ದಾರೆ. ಒಂದು ಬೈ ಎಲೆಕ್ಷನ್, ಅದಾದ ನಂತರ ಅಸೆಂಬ್ಲಿ ಎಲೆಕ್ಷನ್. ಸದ್ಯ ಈ ಪ್ರಭಾವಿ ನಾಯಕನಿಗೆ ಸಿಂಹ ಸ್ವಪ್ನವೇ ಕುಸುಮ. ನನ್ನ ಜೀವನದಲ್ಲಿ ಸಾಕಷ್ಟು ಕಹಿ ಘಟನೆಗಳು ನಡೆದಿದ್ದಾವೆ. ಇದು ಕುಸುಮ ಹೇಳ್ಕೊಂಡಿರೋ ಸಾಲುಗಳು. ವಿವಿಧ ರೀತಿಯಲ್ಲಿ ಸಾಕಷ್ಟು ತಿರುವುಗಳನ್ನು ಪಡೆದುಕೊಂಡಿದ್ದೇನೆ. ಮನೆಯಲ್ಲಿ ಮದುವೆ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿವೆ. ಅಮ್ಮ ಈಗಲೂ ಮದುವೆ ಮಾಡಿಕೋ ಎಂದು ಹೇಳುತ್ತಾರೆ. ಆದರೆ ನನಗೆ ಎರಡನೇ ಮದುವೆ ಬಗ್ಗೆ ಆಲೋಚನೆಗಳಿಲ್ಲ. ಅದು ಹೆಣ್ಣಿನ ಸ್ವಾತಂತ್ರ್ಯ. ಮದುವೆ ಆಗಲೂಬಹುದು, ಮದುವೆ ಆಗದೆಯೂ ಇರಬಹುದು. ಅವರವರ ಜೀವನಕ್ಕೆ ಅವರೇ ಹೊಣೆಗಾರರು. ಅಂದರೆ ಅವರಿಗೆ ಆ ಶಕ್ತಿ ಮತ್ತು ಆ ಸ್ವಾತಂತ್ರ್ಯಗಳಿದೆ. ಅವರ ಇಚ್ಛೆಯ ಪ್ರಕಾರ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ. ಕುಸುಮ ಕೂಡ ಈಗ ವೈಯಕ್ತಿಕವಾಗಿ ನನಗೆ ಆಲೋಚನೆಗಳಿಲ್ಲ, ಮನೇಲಿ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ಒಟ್ಟಾರೆ ಇದು ಆರ್ ನಗರ, ರಾಜರಾಜೇಶ್ವರಿ ನಗರದ ಕಾಂಗ್ರೆಸ್ ನಾಯಕಿ ಕುಸುಮಾರ ಮನದಾಳದ ಕೆಲ ಸ್ಟೇಟ್ಮೆಂಟ್ಗಳನ್ನ ವಿವರಿಸಿದ್ವಿ ಅಷ್ಟೇ.